ನಮ್ಮ ಸಾಂಪ್ರದಾಯಿಕ ರುಚಿ ಪತ್ರೊಡೆ ಮತ್ತು ಪತ್ರೊಡೆ ಗಸಿ. ಮಳೆಗಾಲದ ಊಟ ಬಿಸಿ ಬಿಸಿ ಪತ್ರೊಡೆ ಮತ್ತು ಸ್ಪೆಷಲ್ ಗಸಿ ಸೂಪರ್ ಆಗಿರುತ್ತೆ, ಏನಂತೀರ? ಈ ರುಚಿ ಒಮ್ಮೆ ಸವಿದರೆ ಮರೆಯೋದಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾದ ರುಚಿ ಇದರದ್ದು. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮಮ್ಮ ನಿಮಗೆಲ್ಲರಿಗೂ ಪತ್ರೊಡೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಮನೆಯ ಸ್ಟೈಲಲ್ಲಿ ಮಾಡುವಂತಹ ಪತ್ರೊಡೆಯ ಜೊತೆ ಒಂದು ಅನ್ನಕ್ಕೆ ಕಲಿಸ್ಕೊಳ್ಳಿಕ್ಕೆ ಒಂದು ಗಸಿಯ ರೆಸಿಪಿ ಕೂಡ ಇದೆ. ಇವೆಲ್ಲವನ್ನು ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ರೆಸಿಪೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಖಾರಕ್ಕೆ ಬೇಕಾಗುವಷ್ಟು 10ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರುವಂಥದ್ದು, ಅರ್ಧ ಕಾಯಿ ತುರಿ, ಚಿಟಿಕೆ ಅರಿಶಿನ ಮತ್ತು ಹುಣಸೆ ಹಣ್ಣು, ಮತ್ತು ಒಂದು 2ರಿಂದ 3 ಚಮಚದಷ್ಟು ಬೆಲ್ಲ ಬೇಕಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇವೆ. ಅದ್ರ ಜೊತೆಗೆ 1/4 ಕಪ್ಪಿಂದ ಜಾಸ್ತಿ ತೊಗರಿ ಬೇಳೆಯನ್ನು ಹಾಕಿ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇವೆ. ನೋಡಿ, ಇಲ್ಲಿ ಒಳ್ಳೆ ಪತ್ರೊಡೆಯಲ್ಲಿ ಸಿಕ್ಕಿದೆ ಅಮ್ಮನಿಗೆ. ಇದು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಬೇಕಾಗಿರುವಂತಹ ಸಾಮಗ್ರಿ. ಪತ್ರೊಡೆಯನ್ನು ತುಂಬ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಹೆಸರು ಕಾಳನ್ನು ನೆನೆಸಿಬಿಟ್ಟು ಕೂಡ ಮಾಡೋರಿದ್ದಾರೆ. ಕಾಯಿಯನ್ನು ಕಮ್ಮಿ ಮಾಡಿ ಹೆಸರು ಕಾಳನ್ನು ಹಾಕಿ ಕೂಡ ಮಾಡೋರಿದ್ದಾರೆ. ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದು. ಈ ರೀತಿಯಾಗಿ ಮಾಡಿದರೆ ಅಮ್ಮ ಮಾಡುವಂಥದ್ದು ನಮ್ಮ ಅಜ್ಜಿ ಕೂಡ ಮಾಡ್ತಾಯಿದ್ರು. ನಮ್ಮಮ್ಮ ಮಾಡುವಂಥ ಪತ್ರೊಡೆ ಮಾತ್ರ ಸೂಪರ್ ಬರುತ್ತೆ. ಈ ರೀತಿಯಾಗಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಮೊದಲಿಗೆ ಮಿಕ್ಸಿಯಲ್ಲಿ ಒಂದು 15ರಿಂದ 20 ಬೇಕಾಗುವಷ್ಟು ಖಾರಕ್ಕೆ ಬೇಕಾಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಒಂದು ಲಿಂಬೆ ಗಾತ್ರದಷ್ಟು, ಕಡಲೆಕಾಳು ಗಾತ್ರದಷ್ಟು ಇಂಗು, ಮತ್ತು ಕಾಯಿ ತುರಿ, ಚಿಟಿಕೆ ಅರಿಶಿನ ಮತ್ತು ಉಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇವೆ. ಅದರ ನಂತರ ನಾವು ಅಕ್ಕಿ ಮತ್ತು ಬೇಳೆಯನ್ನು ನೆನೆಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಇವಾಗ ನೈಸ್ ಪೇಸ್ಟ್ ಮಾಡೋ ಅಗತ್ಯ ಇಲ್ಲ. ರವೆ ಥರ ರುಬ್ಬಿಕೊಳ್ಳಬೇಕು. ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದಾರೆ, ಡ್ರೈ ಕೂಡ ಮಾಡ್ಕೊಂಡಿದ್ದಾರೆ. ಈ ಎಲೆಯ ನಾರನ್ನು ನಾವು ಚಾಕುವಿನ ಸಹಾಯದಿಂದ ತೆಗಿಬೇಕು. ನೈಫಿಂದ ತೆಗೆದ್ರೂ ಆಗ್ತದೆ, ಅಥವಾ ಲಟ್ಟಣಿಗೆ, ನಮ್ಮ ಚಪಾತಿ ಲಟ್ಟಿಸುವಂತಹ ಲಟ್ಟಣಿಗೆಯಲ್ಲಿ ಈ ರೀತಿ ಅಮ್ಮ ಮಾಡ್ತಾ ಇದ್ದಾರೆ ನೋಡಿ, ಅದೇ ರೀತಿಯನ್ನು ಕೂಡ ಮಾಡಿ ನಾರನ್ನು ತೆಗಿಲಿಕ್ಕೂ ಆಗ್ತದೆ. ನಾರನ್ನು ತೆಗೆದೇ ಮಾಡೋಕ್ಕೆ ಹೋದರೆ ತುಂಬ ತುರುಕಿ ಅಥವಾ ಕಡಿತದೆ. ಹಾಗಾಗಿ ಈ ಪ್ರೊಸೀಜರ್ ಅಂತೂ ಖಂಡಿತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಎಷ್ಟು ದಪ್ಪನಾಗಿರುವಂಥದ್ದು, ಈ ಫೈಬರಸ್ ಆಗಿರುತ್ತೆ ಇದು. ಖಂಡಿತ ಇದನ್ನು ಕಟ್ ಮಾಡಿ ನಾವು ತೆಗಿಲೇಬೇಕು. ಇದನ್ನೆಲ್ಲ ಮಾಡ್ಕೋತಾ ಇದ್ದೀವಿ. ಇವಾಗ ಈ ಎಲೆನೂ ರೆಡಿಯಾಗಿದೆ. ಎಲೆಯ ಜೊತೆಗೆ ಮಸಾಲೆ ಕೂಡ ರೆಡಿಯಾಗಿದೆ. ಇವೆಲ್ಲವನ್ನು ಈಗ ನಾವು ಲೇಯರ್ ಆಗಿ ಮಾಡೋದು ಕೆಲಸ ಇದೆ. ಇವಾಗ ನೋಡಿ, ಈ ರೀತಿಯಾಗಿ ಕೆಳಗಡೆ ಒಂದು ಎಲೆಯನ್ನಿಟ್ಟು ಅದರ ಮೇಲ್ಭಾಗದಲ್ಲಿ ಈ ರೀತಿ ಮಸಾಲೆಯನ್ನು ಹಾಕ್ತಾ ಒಂದೊಂದಾಗಿ ಮಸಾಲೆಗಳನ್ನು ಈ ರೀತಿ ಹಾಕ್ತಾ ಲೇಯರ್ ಮಾಡ್ಕೊತಾ ಬರಬೇಕು. ರೀತಿಯಾಗಿ ಚೆನ್ನಾಗಿ ಮಡಚ್ಕೊಂಡು ರೋಲ್ ಥರ ಮಾಡ್ಕೋಬೇಕು. ಒಂದು ಕಡೆ ಸ್ಟೀಮರ್ ಕೂಡ ಇಟ್ಕೋಬೇಕು, ಇಡ್ಲಿ ಸ್ಟೀಮರು. ಅದು ಬಿಸಿ ಆಗಬೇಕು. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಸಾಫ್ಟ್ ಎಲೆಯಿಂದ ಮಾಡಿದರೆ ಚೆನ್ನಾಗಿ ಈ ರೀತಿ ಒಳ್ಳೆ ರೋಲ್ ಕೂಡ ಬರುತ್ತೆ. ನೋಡಿ, ಒಂದು ರೋಲ್ ರೆಡಿ ಆಯಿತು. ಹೀಗೆ ಉಳಿದ ಎಲೆಗಳಿಂದ ಸೇಮ್ ಇದೇ ರೀತಿಯಲ್ಲಿ ಎಲ್ಲ ರೋಲನ್ನು ಮಾಡಿಕೊಂಡು ಬರಬೇಕು. ಈ ರೀತಿಯಾಗಿ ರೋಲ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ರೋಲಿನ ಸೈಜು ನಿಮಗೆ ಬಿಟ್ಟಿದ್ದು. ಒಂದು 10 ಎಲೆ ಹಾಕಿ ರೋಲ್ ಮಾಡಿದರೂ ಆಗ್ತದೆ, ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಹಾಕಿ ಕೂಡ ರೋಲ್ ದಪ್ಪದಾಗಿ ಮಾಡಿಕೊಂಡು ಹೋಗ್ಬೋದು. ಇವಾಗೆಲ್ಲ ಮಾಡಿ ಆಗಿದೆ ನೋಡಿ. ಮತ್ತೊಮ್ಮೆ ಇವಾಗ ಮಾಡ್ತಾ ಇದ್ದಾರೆ ಇನ್ನೊಂದು ರೋಲು. ಸ್ವಲ್ಪ ಕೆಲಸ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಅದು ವರ್ತ್ ಇಟ್ ಆಯಿತಾ. ಒಂದು ಮಳೆಗಾಲದಲ್ಲಿ ಇದೊಂದು ಮಾಡ್ಕೊಂಡು ತಿನ್ನೋದಂದರೆ ರಿಯಲಿ ವೆರಿ ಸೂಪರ್ ಡಿಲಿಷಿಯಸ್ ಟ್ರೆಡಿಷ್ನಲ್ ಡಿಶ್ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ.
ಸ್ಟೀಮರ್ ಕೂಡ ತುಂಬ ಬಿಸಿಯಾಗಿರಬೇಕು. ಬಿಸಿಯಾಗಿದೆ. ಇವಾಗ 2 ರೋಲ್ ಆಗಿದೆ. 2 ರೋಲನ್ನು ಆ ಸ್ಟೀಮರಲ್ಲಿ ಇಟ್ಟು 25 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ ಇವಾಗ ಬೆಂದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ವೆರಿ ಹೆಲ್ದಿ ಕೂಡ. ಸ್ಟೀಮ್ಡ್ ಯಾವಾಗಲೂ ಹೆಲ್ದಿನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಲೇಯರ್ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಎಷ್ಟು ಸಾಫ್ಟಾಗಿ ಬಂದಿದೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಎಲ್ಲವನ್ನು ಪೀಸಾಗಿ ಕಟ್ ಮಾಡ್ಕೋಬೇಕು ನಾವು. ಬಿಸಿ ಇರುವಾಗಲೇ 1 ಚಮಚ ಎಣ್ಣೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ತಿಂತಾ ಇದ್ದರೆ ಅಪ್ಪಾ ಏನು ರುಚಿ ಅಂತೀರಾ. ಅದ್ರ ಜೊತೆ ಒಂದು ಗಸಿ ಇದ್ರೆ ಅಂತೂ ಅದ್ಭುತ. ಹಾಗಾಗಿ ಬನ್ನಿ ಗಸಿ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಕಾಯಿ ತುರಿ ತಗೊಂಡಿದ್ದೀವಿ, ಮತ್ತು ಉದ್ದಿನ ಬೇಳೆ ಒಂದು ಅರ್ಧ ಚಮಚದಷ್ಟು, ತೆಂಗಿನ ಎಣ್ಣೆ ಮಸಾಲೆಗೆ, ಮತ್ತು ಕೊತ್ತಂಬರಿ ಒಂದು 2 ಚಮಚದಷ್ಟು, ಖಾರಕ್ಕೆ ಬೇಕಾಗುವಂಥದ್ದು ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ, ಮತ್ತು ಹುಣಸೆ ಹಣ್ಣು, ಚಿಟಿಕೆ ಅರಿಶಿನ. ಮೊದಲು ನಾವು ಉದ್ದಿನ ಬೇಳೆನೂ ಚೆನ್ನಾಗಿ ಹುರ್ಕೋಬೇಕು. ಅದರ ಜೊತೆಗೆ ಕೊತ್ತಂಬರಿಯನ್ನು ಕೂಡ ಹುರ್ಕೊಬೇಕು. ಇವೆರಡನ್ನು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಇದನ್ನು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ. ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಮೆಣಸಿನಕಾಯಿ, ಮತ್ತು ಹುಣಸೆ ಹಣ್ಣು, ಚಿಟಿಕೆ ಅರಿಶಿನ ಇವೆಲ್ಲವನ್ನು ಹಾಕಿ ಇದ್ರ ಜೊತೆಗೂ ಮಸಾಲೆ ಹುರಿದಿಟ್ಕೊಂಡಿರುವಂಥದ್ದು ಕೂಡ ಹಾಕಿ ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ನೋಡಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಬೌಲಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾವು ಹಾಕಬೇಕು. ಇವಾಗ ಗಸಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕಟ್ ಮಾಡ್ಕೊಂಡಿರುವಂತಹ ಪತ್ರೊಡೆನ ಇದಕ್ಕೆ ಹಾಕ್ಬೋದು. ಇವಾಗ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಕೂಡ ಕಾಣಿಸ್ತಾ ಇದೆ. ಇವಾಗ ಇದೆಲ್ಲ ಪತ್ರೊಡೆವನ್ನು ಒಂದು 5-6 ಪೀಸನ್ನು ಇದಕ್ಕೆ ಹಾಕೋತಾ ಇದ್ದಾರೆ. ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಒಂದು 5 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡೋಣ. ಎಲ್ಲ ರಸ ಪತ್ರೊಡೆಯಲ್ಲಿ ಹಿಡ್ಕೊಳ್ಬೇಕು. ಇವಾಗ ನೋಡಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಮಾಡ್ತಾ ಇದ್ದೀವಿ. ಈರುಳ್ಳಿ ಒಗ್ಗರಣೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಈ ಒಗ್ಗರಣೆ ಈ ಸಾಂಬಾರಿಗೆ ಹಾಕಬೇಕು. ಸಾಂಬಾರು ಅಂದರೆ ಗಸಿಗೆ ಹಾಕಬೇಕು. ಗ್ಯಾಸ್ ಆಫ್ ಮಾಡಿ ಈ ರೀತಿ ಮುಚ್ಚಳವನ್ನು ಮುಚ್ಚಿ ಹಾಗೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ. ಇದಕ್ಕೆ ರೆಡಿಯಾಗಿದೆ ನಮ್ಮ ಪತ್ರೊಡೆ ಮತ್ತು ಪತ್ರೊಡೆ ಗಸಿ. ನಿಮಗೆ ಈ ರೆಸಿಪೀಸ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತೆ ಸಿಗೋಣ ಮತ್ತಷ್ಟು ಟ್ರೆಡಿಷ್ನಲ್ ಹೊಸ ರೆಸಿಪೀಸ್ ಒಂದಿಗೆ. ಅಲ್ಲಿಯವರೆಗೂ ಬಾಯ್.